ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಶಿವರಾತ್ರಿ ಹಬ್ಬ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಬ್ಬ ಎಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ. ನಮ್ಮ ಮನೇಲಿ ತುಂಬಾ ಸಿಂಪಲಾಗಿ ಈ ವರ್ಷದ ಹಬ್ಬ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆಯಿಂದ ಏನೇನಾಯಿತು, ಇವಾಗ ನೈಟ್ ನಾನು ಆ್ಯಕ್ಚುಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದ ಏನೇನಾಯಿತು, ಇನ್ನೂ ಪೂಜೆ ಆಗಿಲ್ಲ. ನಮ್ಮ ಮನೆಯವ್ರು ಬಂದ ಮೇಲೆ ಮುಖ ಎಲ್ಲ ವಾಶ್ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು. ಅದೊಂದೇ ಬ್ಯಾಲೆನ್ಸು, ಮಿಕ್ಕಿದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅಡುಗೆನೂ ಕೂಡ ಎಲ್ಲ ರೆಡಿ ಆಗಿದೆ. ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಮತ್ತು ಬೆಳಿಗ್ಗೆಯಿಂದ ಏನೇನಾಯಿತು, ಮತ್ತು ನಿನ್ನೆದು ಸ್ವಲ್ಪ ಗ್ಲಿಮ್ಸ್ ಇದೆ, ಅದನ್ನು ಕೂಡ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್. ಮತ್ತೆ ನಿಮ್ಮ ಮನೆಗಳಲ್ಲಿ ಹಬ್ಬ ಯಾವ ಥರ ಮಾಡ್ತಾ ಇದ್ದೀರಾ, ದೇವಸ್ಥಾನಕ್ಕೆ ಹೋಗಿದ್ರಾ, ಏನು ಎತ್ತ ಅಂತ ಕಾಮೆಂಟ್ ಮಾಡಿ. ನಾನು ಕೂಡ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದೆ. ತುಂಬಾ ರಶ್ ಇತ್ತು. ಅಲ್ಲಿ ಯಾವುದೇ ಥರ ದೇವ್ರದ್ದು ಫೋಟೋನ ತೊಗೊಳಕ್ಕಾಗಿಲ್ಲ. ಸ್ವಲ್ಪ ಔಟ್ಸೈಡ್ ಎಲ್ಲ ವಿಡಿಯೋನ ಮಾಡಿಕೊಂಡೆ. ತುಂಬಾ ರಶ್ ಇದ್ದರು, ಬಿಡ್ತಾ ಇರಲಿಲ್ಲ. ಮತ್ತು ಇವತ್ತೊಂದು ಸಿಂಪಲ್ ಬ್ಲಾಗ್ ಥರ ಹೋಯಿತು. ಏನೇನಾಯಿತು, ಏನೇನು ಅಡುಗೆ ಮಾಡಿದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆನೇ ಎದ್ದು ಸಿಂಪಲಾಗಿ ಪೂಜೆನ ಮಾಡಾಯಿತು. ಬೆಳಗ್ಗೆ ಏನೇನು ರೆಡಿ ಮಾಡ್ಕೊಂಡಿದ್ದೆಲ್ಲ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ. ನಾರ್ಮಲಾಗಿ ಮಾಡ್ಕೊಳ್ಳೋ ಥರ ಮಾಡಿಕೊಂಡೆ. ಅದಾದಮೇಲೆ ಟಿಫನ್ಗೆ ಬಿಸಿಬೇಳೆ ಭಾತನ್ನ ಮಾಡಿದೆ. ತುಂಬಾ ದಿವಸಗಳಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಇವತ್ತು ಬಿಸಿಬೇಳೆ ಭಾತ್ ಮಾಡಿ ಎಲ್ಲ ತಿಂದ್ಕೊಂಡು ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ರೆಡಿನ ಆಗಿದ್ವಿ. ಆಮೇಲೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು. ಅದಾದಮೇಲೆ ಮತ್ತೆ ವಾಪಸ್ ಮನೆಗೆ ಬಂದು ಮಧ್ಯಾಹ್ನ ಹಂಗೆ ಬಿಡೋದು ಅಂತ ಹೇಳಿದ್ರು. ಅದು ಒಂದು ವರ್ಷಕ್ಕೆ ಒಂದೇ ಸತಿ ಬಿಡೋದು, ಎಲ್ಲರೂ ಓಪನ್ ಆಗೋದು ಕೂಡ ವರ್ಷಕ್ಕೆ ಒಂದೇ ಸಲ. ಸೊ ಅದರಿಂದ ನಾವು ವರ್ಷ ಮಿಸ್ ಮಾಡೋದಿಲ್ಲ, ಹೋಗ್ತೀವಿ. ಮಧ್ಯಾಹ್ನ ಹಂಗೆ ಹೋಗ್ಬಿಟ್ಟು ಬಂದು ಅಲ್ಲೆಲ್ಲ ಪ್ರಸಾದ ಎಲ್ಲ ಕೊಟ್ಟಿದ್ದರು. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನವೂ ಕೂಡ. ತುಂಬಾ ಸಿಂಪಲ್ಲಾಗಿದ್ರು ದೇವಸ್ಥಾನ, ತುಂಬಾ ಚೆನ್ನಾಗಿದೆ, ತುಂಬ ಪವರ್ಫುಲ್ ಕೂಡ. ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ವಾಪಸ್ ಮನೆಗೆ ಬಂದು ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ ನಂತರ ಮತ್ತು ಸಾಯಂಕಾಲ ಒಂದು ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಸ್ವಲ್ಪ ಟೀನ ಕುಡ್ಕೊಂಡು ಮತ್ತು ಒಂದು ಸ್ವಲ್ಪ ಅಡುಗೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆನ ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಹೆಸರುಬೇಳೆ ಪಾಯಸ ಮಾಡೋಣ ಅಂತಂದ್ಬಿಟ್ಟು ಹೆಸರುಬೇಳೆನ ಹುರ್ಕೊಂಡು ಅದನ್ನ ಒಂದು 2-3 ವಿಷಲ್ ಬರ್ಸ್ಕೊಂಡೆ. ಅದಾದಮೇಲೆ ಉಪ್ಪಿಟ್ಟು ಮಾಡೋಕ್ಕೆ ಏನೇನು ಬೇಕು ಅದನ್ನೆಲ್ಲ ಫಸ್ಟು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ, ತುಂಬ ಏನು ಜಾಸ್ತಿ ಎಲ್ಲ ಏನು ಮಾಡ್ಕೊತಾ ಇಲ್ಲ. ಈ ಕಡೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಮತ್ತು ಇದನ್ನು ಕೂಡ ರವೆನೂ ಕೂಡ ಒಂದು ಕಡೆ ಫ್ರೈ ಮಾಡ್ಕೊತಾ ಇದ್ದೆ, ಒಂದು ಕಡೆ ಇಲ್ಲಿ ಒಗ್ಗರಣೆಗೂ ಕೂಡ ಹಾಕ್ಕೊತಾ ಇದ್ದೆ. ಎರಡು ಅಟ್ ಎ ಟೈಮ್ ಒಂದೇ ಸಲ ಆಗುತ್ತೆ, ಇಲ್ಲಾಂದರೆ ಒಂದೊಂದು ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಸೊ ಟೈಮ್ ಇಲ್ಲ ಅಂತಂದಾಗ ಈ ಥರ ಮಾಡ್ಕೊತೀನಿ. ಇಲ್ಲ ರವೆನೂ ಕೂಡ ಹುರಿದು ಇಟ್ಕೊಬೋದು, ತುಂಬ ದಿವಸ ಹುಳ ಏನೋ ಬರೋದಿಲ್ಲ, ಆರಾಮ್ಸೆ ಸ್ಟೋರ್ ಮಾಡ್ಬೋದು. ಇಲ್ಲ ಅಂತಂದರೆ ಬೇಕು ಅಂದವಾಗ ಪಕ್ಕದಲ್ಲಿ ಒಂದು ಬಾಣಲೆ ಇಟ್ಕೊಂಡು ಈ ಕಡೆ ಎಲ್ಲ ಒಗ್ಗರಣೆ ಮಾಡಿ ಅದು ನೀರೆಲ್ಲ ಕುದಿಯೋ ಅಷ್ಟರಲ್ಲಿ ಈ ಕಡೆ ರವೆನೂ ಕೂಡ ಹುರ್ಕೊಂಬಿಡ್ಬೋದು. ರವೆನೂ ಕೂಡ ಹುರಿದು ಎತ್ತಿಟ್ಕೊಂಡು ಅದಾದಮೇಲೆ ಈ ಕಡೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಇನ್ನೇನು ನಾರ್ಮಲಾಗಿ ಉಪ್ಪಿಟ್ಟನ್ನ ನಾನು ತೋರಿಸಿದ್ದೀನಿ ಆಲ್ರೆಡಿ. ಸೊ ಅದಕ್ಕೋಸ್ಕರ ಏನು ನಾನು ಅಷ್ಟಾಗಿ ಡೀಟೇಲಾಗೇನು ಹೇಳೋಕ್ಕೆ ಹೋಗಿಲ್ಲ. ಈ ಕಡೆ ಹೆಸರುಬೇಳೆನೂ ಕೂಡ ಎಲ್ಲ ಕೂಗಾಯ್ತಲ್ವ, ಅದನ್ನು ಕೂಡ ಒಂದ್ಸಲ ಕುದಿಸ್ಕೊಂಡು ಅದಾದಮೇಲೆ ಅದಕ್ಕೆ ರುಬ್ಬಕ್ಕೆ ಸ್ವಲ್ಪ ತೆಂಗಿನಕಾಯಿ, 1-2-3 ಏಲಕ್ಕಿ ಮತ್ತು ಒಂದು ಸ್ವಲ್ಪ ಹೆಸರುಬೇಳೆ ಬೇಯಿಸ್ಕೊಂಡಿದ್ನಲ್ವ ಅದನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಇದಕ್ಕೆ ಸ್ವಲ್ಪ ಅಕ್ಕಿನ ನೆನೆಸ್ಬಿಟ್ಟು ಅಕ್ಕಿ ಬರುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ. ನಾನು ಅಕ್ಕಿ ನೆನೆಸೋದು ಮರ್ತೋಯ್ತು, ಸೊ ಅದಕ್ಕೋಸ್ಕರ ಹಾಗೇ ಹಾಕ್ಕೊಂಡೆ. ತುಂಬಾ ತಂಪು ಈ ಹೆಸರುಬೇಳೆ ಪಾಯಸ. ಸಪೋಸ್ ಏನಾದರೂ ಕೆಮ್ಮಿದ್ರೆ ಈ ಥರ ಹೆಸರುಬೇಳೆ ಪಾಯಸನ ಮಾಡಿಕೊಂಡು ಕುಡಿದ್ರೆ ಕೆಮ್ಮು ಕಡಿಮೆ ಆಗುತ್ತೆ. ಸೊ ನಮ್ಮ ಕಡೆ ಹಂಗೆ ಮಾಡೋದು. ಸಪೋಸ್ ಏನಾದರೂ ಕೆಮ್ಮು ಬಂದರೆ ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡಿಕೊಂಡು ನೈಟ್ ಟೈಮು ಕುಡಿದ್ಬಿಟ್ಟು ಮಲ್ಕೊತಾರೆ. ಆ ಕಡೆ ಅದನ್ನು ಕೂಡ ಆಯಿತು. ಬೆಲ್ಲ ಹಾಕಿ ಮಾಡಿದ್ದೆ. ನಿಮಗೆ ಸಕ್ಕರೆ ಬೇಕಂದರೆ ಸಕ್ಕರೆ ಹಾಕ್ಕೊಬೋದು, ಅಥವಾ ಬೆಲ್ಲ ಬೇಕಂದರೆ ಬೆಲ್ಲನೂ ಕೂಡ ಹಾಕ್ಕೊಬೋದು. ನಾನು ಬೆಲ್ಲನ ಹಾಕ್ಕೊತಾ ಇದ್ದೆ, ಯಾಕಂದರೆ ಸಕ್ಕರೆ ನಾರ್ಮಲಾಗಿ ಮಾಡ್ತಾನೆ ಇರ್ತೀವಲ್ವ, ಅದಕ್ಕೆ ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ಬೆಲ್ಲನ ಹಾಕ್ಕೊಂಡೆ. ಅದಾದಮೇಲೆ ಈ ಕಡೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು.
ಸಿಂಪಲ್ಲಾಗಿ ಉಪ್ಪಿಟ್ಟು ಮತ್ತು ಪಾಯಸ, ಒಂದು ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ, ಒಂದೆರಡು ಹಪ್ಪಳನ ಎಣ್ಣೆಗೆ ಹಾಕಿದ್ದೆ. ಅದಾದಮೇಲೆ ಇಲ್ಲಿ ಪೂಜೆಗೂ ಕೂಡ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ನಮ್ಮ ಮನೆಯವ್ರು ಬಂದಿರಲಿಲ್ಲ, ಸೊ ಬಂದಮೇಲೆ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು ಈ ಸಲ. ನಾನು ವೀಡಿಯೋನ ಮಾಡ್ಕೊಂಡಿಲ್ಲ, ಯಾಕಂದರೆ ವೀಡಿಯೋ ಮಾಡಿ ಹಾಕಬಾರ್ದು ಅಂತಾರೆ ನಮ್ಮ ಮನೇಲಿ, ಅದಕ್ಕೇ. ಮತ್ತು ನೈಟ್ ಊಟ ಈ ಥರ ಇತ್ತು, ತುಂಬಾ ಸಿಂಪಲ್ಲಾಗಿ. ಮತ್ತು ಇದು ಇಂದಿನ ದಿವಸದ ವ್ಲಾಗ್ ಆಗಿರುತ್ತೆ. ರಸಮ್ನ ಮಾಡಿದ್ದೆ ಮಧ್ಯಾಹ್ನ, ಅದಕ್ಕೋಸ್ಕರ ಅದನ್ನು ವೀಡಿಯೋ ಮಾಡಿಕೊಂಡೆ. ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ರಸಮ್ ಇದು. ಕೆಮ್ಮಿರೋರ್ಗಾಗಿರಲಿ ಅಥವಾ ರಸಮ್ ಇಷ್ಟಪಡೋರು ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಈ ಥರ ರಸಮು. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಿಂಗನ್ನ ಹಾಕ್ಕೊಂಡಿದ್ದೀನಿ. ರಸಮ್ಗೆ ಯಾವುದೇ ರಸಮ್ ಮಾಡಿದ್ರು ಅಷ್ಟೇ ಹಿಂಗನ್ನ ಆ್ಯಡ್ ಮಾಡೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದನ್ನೆಲ್ಲ ಸ್ವಲ್ಪ ಕೆಂಪಾಗೋ ತನಕ ನಾವು ಹುರ್ಕೊಬೇಕಾಗತ್ತೆ. ಇದು ತುಂಬ ಲೈಟ್ ವೆಯ್ಟ್ ಫುಡ್ಡು ಅಂತಲೇ ಹೇಳ್ಬೋದು. ರಸಮ್ಮು, ರೈಸು, ಒಂದು ಹಪ್ಪಳ, ಉಪ್ಪಿನಕಾಯಿ ಇದ್ದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ರಸಮ್ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ತುಂಬಾ ಈಸಿಯಾಗಿ ಮಾಡ್ಕೊಬೋದು ಟೊಮೆಟೊ ರಸ. ಇದನ್ನು ಟೊಮೆಟೊನ ಬೇಯಿಸ್ಕೊಂಡು ಮಾಡ್ಕೊಬೋದು ಅಥವಾ ಬೇಯಿಸ್ದಿರ ಕಿವುಚ್ಬಿಟ್ಟು ಕೂಡ ಮಾಡ್ಕೊಬೋದು. ಯಾವ ರೀತಿ ಆದರೂ ಮಾಡ್ಕೊಬೋದು. ನನಗೆ ಈ ಥರ ರಸಮ್ ಮಾಡ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಚೆನ್ನಾಗಿ ನೆನೆಸಿ ಅದರ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟೇ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಬಿಡ್ಬಾರ್ದು. ಹುಣಸೆ ರಸ ಹಾಕಿ ಸ್ವಲ್ಪ ಇದು ಟೊಮೆಟೊ ಎಲ್ಲ ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ಕಿವುಚ್ಕೊಂಡಿರ್ತೀವಲ್ವ, ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿ ಅದು ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಕುದ್ದ ಮೇಲೆ ಆಮೇಲೆ ನೀರನ್ನ ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ನಾನು ಒಂದು ಮಸಾಲಾನ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 3/4 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಹಾಕಿ ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂಚೂರು ನೀರನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತಂದರೆ ಆ ಥರ ಡ್ರೈನೂ ಕೂಡ ಮಾಡ್ಕೊಬೋದು. ಇಲ್ಲಾಂದರೆ ಈ ಥರ ಸ್ವಲ್ಪ ನೀರನ್ನ ಹಾಕ್ಕೊಬಿಟ್ಟು ಮಾಡ್ಕೊಬೋದು. ಡ್ರೈ ಮಾಡಿ ಇಟ್ಕೊಂಡ್ರೆ ಇನ್ನೊಂದು ಸಲ ನಾವು ಯೂಸ್ ಮಾಡ್ಕೊಬೋದು. ಇಲ್ಲಿ ನಾನು ಒಂದೇ ಸಲ ಒನ್ ಟೈಮ್ ಯೂಸ್ ಮಾಡ್ತೀನಲ್ವ, ಸೊ ಅದಕ್ಕೋಸ್ಕರ ಈ ಥರನ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿನ ಹಾಕ್ತಿದ್ದೀನಿ. ಸಾಂಬಾರು ಪುಡಿನ ಹಾಕಬಾರ್ದು. ರುಚಿಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪನ್ನ ಹಾಕ್ಕೊತಾ ಇದ್ದೀನಿ. ಯಾವುದೇ ಅಡುಗೆಗಾದರೂ ಅಷ್ಟೇ ಕಲ್ಲುಪ್ಪು ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಾರ್ಮಲ್ಲು ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಆದಷ್ಟು ಅದನ್ನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕಬೇಕು, ಯಾಕಂದರೆ ಕಲ್ಲುಪ್ಪಲ್ಲಿ ಜಾಸ್ತಿ ಸಾಲ್ಟ್ ಇರುತ್ತೆ. ಆದ್ದರಿಂದ ಕ್ವಾಂಟಿಟಿ ಅಷ್ಟಾಗಿ ನಮಗೆ ಗೊತ್ತಾಗೋದಿಲ್ಲ. ಈ ನಾರ್ಮಲ್ಲು ಸಾಲ್ಟಲ್ಲಾದರೆ, ಪುಡಿ ಉಪ್ಪಲ್ಲಾದರೆ ನಮಗೆ ಗೊತ್ತಾಗ್ಬಿಡುತ್ತೆ ಅಳತೆ ಇಷ್ಟಿಷ್ಟು ಹಾಕಬೇಕು ಅಂತ. ಬಟ್ ಕಲ್ಲುಪ್ಪಲ್ಲಿ ಸ್ವಲ್ಪ ಕಡಿಮೆ ಹಾಕಬೇಕು. ಬೇಕಂದರೆ ಆಮೇಲೆ ಹಾಕ್ಕೊಬೋದು. ಉಪ್ಪಾದರೆ ಮತ್ತೆ ತೆಗಿಯೋಕ್ಕಾಗೋದಿಲ್ವಲ್ಲ, ಸೊ ಅದರಿಂದ. ಸೊ ನಾನೇನು ಮಾಡೋದು ಅಂದರೆ ಯಾವಾಗಲೂ ಏನೇ ಅಡುಗೆ ಮಾಡಿದ್ರೂ ಅಲ್ಲಿ ಸ್ವಲ್ಪ ಎಲ್ಲ ಗಲೀಜಾಗೇ ಆಗಿರುತ್ತೆ. ಅದನ್ನು ಅಲ್ಲಲ್ಲೇ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಇಲ್ಲಾಂತಂದರೆ ಇನ್ನೊಂದು ಸಲ ಅದು ಎಲ್ಲ ಡ್ರೈ ಆಗಿಬಿಟ್ರೆ ಮತ್ತೆ ಅದನ್ನು ಬ್ರಷ್ ಮಾಡಿ ಉಜ್ಜೋ ಅಷ್ಟರಲ್ಲಿ ಒಂದಷ್ಟು ಟೈಮ್ ಆಗಿಬಿಡುತ್ತೆ. ಸೊ ನೀವು ಇದೇ ಥರನ ಕಾಮೆಂಟ್ ಮಾಡಿ. ಅಲ್ಲಲ್ಲಿ ಏನೇ ಆದ್ರೂ ಅಲ್ಲಲ್ಲೇ ಒರೆಸ್ಬಿಟ್ರೆ ಸ್ವಲ್ಪ ಮತ್ತೆ ಕೆಲಸ ಇರೋದಿಲ್ಲ, ಅಲ್ಲಿದಲ್ಲೇ ಆಗೋಗ್ಬಿಡುತ್ತೆ. ಇಲ್ಲಾಂದರೆ ಇನ್ನೊಂದು ಸಲ ಅದರದ್ದೇ ಇನ್ನೊಂದು ಕೆಲಸ ಮಾಡಿಕೊಂಡು ಕೂತ್ಕೋಬೇಕಾಗತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ಏನೇ ಅಡುಗೆ ಮಾಡಿದ್ರೂ ಅಷ್ಟೇ ಯಾವಾಗಲೂ ಹಿಂಗೇ ಮಾಡೋದು. ಇದೆಲ್ಲ ಚೆನ್ನಾಗಿ ಕುದ್ದ ಮೇಲೆ ನಾನು ಟೊಮೆಟೊ ಪ್ಯೂರಿನ ಹಾಕ್ಕೊಂಡೆ. ಇದಕ್ಕೆ ನೀವು ಸ್ವಲ್ಪ ಹಸಿಮೆಣ್ಸಿಕಾಯಿ ಬೇಕಂದ್ರೂ ಹಾಕ್ಕೊಬೋದು. ನಾನು ಅಷ್ಟಾಗಿ ಹಸಿಮೆಣ್ಸಿಕಾಯಿನ ಯೂಸ್ ಮಾಡಲ್ಲ, ಏಕೆಂದರೆ ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಪುಡಿನ ಹಾಕ್ಕೊಂಡಿರ್ತೀನಲ್ವ. ಸೊ ಅದರಿಂದ ನಾನು ಇಲ್ಲಿ ಹಸಿಮೆಣ್ಸಿಕಾಯಿ ಬೇಡ, ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತಲ್ವ ಈ ಟೈಮಲ್ಲಿ ಅಂದ್ಬಿಟ್ಟು ಹಾಕ್ಕೊಂಡಿಲ್ಲ. ಅದಾದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಇವಾಗ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಅಂತಿಲ್ಲ. ತೆಳುವಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಒಂಚೂರು ಗಟ್ಟಿಯಾಗಿ ಇರಲಿ ಅಂತ ಅನ್ನೋದಿದ್ದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಉಪ್ಪು ಏನು ಬೇಕೋ ಅದು ನೋಡಿಕೊಂಡು ಹಾಕ್ಕೊಳ್ಳಿ. ಈ ಟೈಮಲ್ಲೂ ಕೂಡ ಆ್ಯಡ್ ಮಾಡ್ಕೊಬೋದು.
ಅದಾದಮೇಲೆ ಒಂದು ಸ್ವಲ್ಪ ಬೆಲ್ಲನ ಹಾಕಬೇಕು. ಯಾವುದೇ ರಸಮ್ಗಾದ್ರೂ ಅಷ್ಟೇ. ನಾನಂತೂ ಯಾವುದೇ ರಸಮ್ ಆಗಿರಲಿ, ಯಾವುದೇ ಸಾಂಬಾರಾಗಿರಲಿ, ಯಾವುದೇ ಪಲ್ಯ ಆಗಿರಲಿ, ಯಾವುದೇ ಗೊಜ್ಜಾಗಿರಲಿ, ಗ್ರೇವಿ ಥರ ಏನೇ ಆದ್ರೂ ಬೆಲ್ಲನ ನಾನು ಹಾಕ್ತೀನಿ. ಬೆಲ್ಲ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಅಂದರೂ ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಸಲ ನೀವು ಟ್ರೈ ಮಾಡಿ. ಆಮೇಲೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಸ್ವಲ್ಪ ಸ್ವೀಟ್ ಹಾಕೋದ್ರಿಂದ. ಆಮೇಲೆ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಬ್ಯಾಲೆನ್ಸ್ ಆಗಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಅದರಿಂದ ನಾನು ಯಾವಾಗ್ಲೂ ಬೆಲ್ಲನ ಹಾಕ್ತೀನಿ. ನಾರ್ಮಲಾಗಿ ಬೆಲ್ಲದ ಪುಡಿ ಇರುತ್ತೆ ನೋಡಿ, ಆರ್ಗ್ಯಾನಿಕ್, ಅದನ್ನು ತಂದಿಟ್ಕೊಂಡಿರ್ತೀನಿ. ಅದನ್ನು ಒಂದು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊತೀನಿ. ಇವಾಗ ಎಲ್ಲನೂ ಕೂಡ ಹಾಕ್ಕೊಂಡಾಯಿತು. ಎಷ್ಟು ಬೇಕಷ್ಟು ಸಾಂಬಾರು ಕೂಡ ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ಒಂದೆರಡು ಕುದಿಸಿದ್ರೆ ಸಾಕು. ರಸಮು ಯಾವಾಗ ಮಾಡಿರೋ ದಿವಸಕ್ಕಿಂತ ನೆಕ್ಸ್ಟ್ ಡೇ ರಸಮ್ಮು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕೆಲವೊಂದು ಸಾಂಬಾರುಗಳು ಅಷ್ಟೇ, ಅವತ್ತು ಮಾಡಿರೋ ಸಾಂಬಾರಿಗಿಂತ ಅದು ನೆಕ್ಸ್ಟ್ ಡೇ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಯಾರಿಗನ್ಸಿದೆ ಮತ್ತು ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ಈ ತಂಗಳು ಸಾಂಬಾರಲ್ಲಿ ತಿಂದು ಕಾಮೆಂಟ್ ಮಾಡಿ. ಬೇಕಂದರೆ ಇದಕ್ಕೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಬೋದು. ನಾನು ಹಾಕೋಕ್ಕೆ ಹೋಗಿಲ್ಲ, ಇತ್ತು ಬಟ್ ಹಾಕಿಲ್ಲ, ಬಿಡು ಪರವಾಗಿಲ್ಲ ಅಂತಂದ್ಬಿಟ್ಟು ಒಂದು 2-3 ಕುದಿಸಿದ್ರೆ ಸಾಕು. ಜಾಸ್ತಿನೂ ಕೂಡ ಕುದ್ಸೋಕೆ ಹೋಗ್ಬಾರ್ದು, ರಸಮ್ಮು ಟೇಸ್ಟ್ ಹೋಗ್ಬಿಡುತ್ತೆ. ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಏನಾದರೂ ಬಾಯಿ ಕೆಟ್ಟೋಗಿದೆ ಅಥವಾ ಏನಾದರೂ ಜ್ವರ ಬಂದ್ರೂ. ಆಮೇಲೆ ಇದನ್ನು ಬಾಣಂತಿರು ಕೂಡ ಇದನ್ನು ನಾವು ಯೂಸ್ ಮಾಡ್ಕೊಬೋದು. ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿರಲ್ಲ, ಬೆಳ್ಳುಳ್ಳಿ ಅಷ್ಟೇ ಹಾಕಿರ್ತೀವಿ. ಕೋಲ್ಡ್ ಆಗೋ ಚಾನ್ಸಸ್ಸು ಯಾವುದೂ ಇರಲ್ಲ. ಬಾಣಂತಿಗೂ ಕೂಡ ಇದನ್ನು ನಾವು ಯೂಸ್ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಈ ಬಾಣಂತಿಯರಿಗೆ ಏನು ಅಡುಗೆ ಮಾಡೋದು ಅನ್ನೋದೇ ಒಂದು, ಏನು ಸಾಂಬಾರು ಮಾಡೋದು ಮತ್ತು ಮಾಡಿರೋದನ್ನೇ ಮಾಡಿ ಕೊಡೋಕ್ಕೂ ಇಷ್ಟ ಆಗೋದಿಲ್ಲ. ಸೊ ಅಂಥವರು ಈ ಥರ ರಸಮ್ಗಳನ್ನೂ ಕೂಡ ಮಾಡಿಕೊಂಡು ತಿನ್ಬೋದು. ಬಾಣಂತಿರ ಆದಷ್ಟು ಈ ಕೋಲ್ಡ್ ಆಗೋ ಸಾಂಬಾರುಗಳಾಗಿರಲಿ, ಹಸಿರು ಸಾಂಬಾರು, ಅಲಸಂದಿ ಕಾಳು ಸಾಂಬಾರು ಅಥವಾ ಹೆಸ್ರು ಕಾಳು ಸಾಂಬಾರು, ಈ ಥರದನ್ನೆಲ್ಲ ತಿನ್ನೋದಿಲ್ಲ. ಆಮೇಲೆ ಕೊಡೋದೂ ಇಲ್ಲ. ಈ ಬೆಳ್ಳುಳ್ಳಿ ಸಾಂಬಾರು, ಈ ಥರ ಮಸಾಲೆನೂ ಕೂಡ ಜಾಸ್ತಿ ಕೊಡೋದಿಲ್ಲ. ತೆಂಗಿನಕಾಯಿನೂ ಕೂಡ ಅವಾಯ್ಡ್ ಮಾಡ್ತಾರೆ. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಬಾರ್ದು. ಆಮೇಲೆ ಬೇಕಂದರೆ ಕೊಬ್ಬರಿನ ತುರಿದ್ಬಿಟ್ಟು ಅದರಲ್ಲಿ ಮಸಾಲೆನ ಮಾಡಿ ಕೊಡ್ಬೋದು. ಬಟ್ ಆದಷ್ಟು ಅದನ್ನೆಲ್ಲ ಕೊಡೋಕ್ಕೆ ಇದು ಮಾಡೋದಿಲ್ಲ. ಸೊ ಆ ಥರದವರು ಈ ಥರ ರಸಮ್ ಮಾಡ್ಕೊತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಅವತ್ತು ರಸಮ್ ಮಾಡಿದ್ನಲ್ಲ, ಅವತ್ತು ನೈಟು ಸ್ವಲ್ಪ ಕಾಳುಗಳೆಲ್ಲ ತಂದಿದ್ರಲ್ವ, ಅದನ್ನೆಲ್ಲ ಬಿಡಿಸ್ತಾಯಿದ್ದೆ. ಅವರೆಕಾಳೆಲ್ಲ ಮತ್ತು ಬಟಾಣಿ ಎಲ್ಲ ಇತ್ತು, ಎಲ್ಲ ಬಿಡಿಸಿ ಎಲ್ಲನೂ ಎತ್ತಿಡ್ತಾಯಿದ್ದೆ. ಮತ್ತು ಈ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನೀವು ಎಲ್ಲ ಯಾವ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಕಾಮೆಂಟ್ ಮಾಡಿ. ಊರಲ್ಲೇ ಒಂಥರ ಚೆನ್ನಾಗಿರುತ್ತೆ, ಇಲ್ಲೇ ಒಂಥರ ಇರುತ್ತೆ. ಊರಲ್ಲಾದರೆ ಹಸಕಿ ತಂಬಿಟ್ಟು, ಊರಕ್ಕಿ ತಂಬಿಟ್ಟು ಮತ್ತು ಇನ್ನೂ ಏನೇನೋ ಮಾಡ್ತಾ ಇರ್ತಾರೆ. ಇಲ್ಲಿ ಅಷ್ಟಾಗಿ ಈ ವರ್ಷ ನಾನು ಮಾಡಿಲ್ಲ ಅಷ್ಟೇ. ಲಾಸ್ಟ್ ಇಯರ್ ಮಾಡಿದ್ದೆ, ಈ ವರ್ಷ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಮಾಡಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡಿಕೊಂಡೆ ಅಷ್ಟೇ. ಮತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಪ್ಲೀಸ್ ಸಪೋರ್ಟ್ ಮೀ.